ಬೆಂಗಳೂರಿಗೆ ಇವತ್ತೇ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನುವಂತಹ ಅನುಮಾನಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಇನ್ನೇನು ಕೇವಲ 2.5 ಗಂಟೆ ಇದೆ ಟೈಮ್ ಚೆಕ್ ಇನ್ ಆಗೋದಕ್ಕೆ. ಅಷ್ಟರಲ್ಲಿ ನಮಗೆ ಮಾಹಿತಿ ಲಭ್ಯ ಆಗಬೇಕು. ಮ್ಯೂನಿಕ್ನಿಂದ ವಿಮಾನ ಟೇಕ್ ಆಫ್ಗೆ 2.5 ಗಂಟೆ ಮಾತ್ರ ಬಾಕಿ ಇದೆ. ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿರುವಂತಹ ಟಿಕೆಟ್ ಬುಕ್ ಮಾಡಿರುವಂತಹ ವಿಮಾನ ಟೇಕ್ ಆಫ್ ಆಗೋದಕ್ಕೆ ಇನ್ನು ಕೇವಲ 2.5 ಗಂಟೆ. ಚೆಕ್ ಇನ್ ಆಗಬೇಕು ಏರ್ಪೋರ್ಟ್ಗೆ ಅಂತಂದರೆ ಇನ್ನು 1.5 ಗಂಟೆ ಅಷ್ಟೇ. ಅಷ್ಟರಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಮ್ಯೂನಿಕ್ ಏರ್ಪೋರ್ಟ್ಗೆ ಬರ್ತಾರಾ, ಚೆಕ್ ಇನ್ ಆಗ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಇವತ್ತು ಮಧ್ಯಾಹ್ನ ಮ್ಯೂನಿಕ್ನಿಂದ ವಿಮಾನ ಹೊರಡುತ್ತೆ. ಅದರಲ್ಲಿ ಪ್ರಜ್ವಲ್ ಬರಬೇಕು. ಏರ್ಪೋರ್ಟ್ನಲ್ಲಿ ಚೆಕ್ ಇನ್ ನಂತರವಷ್ಟೇ ಪ್ರಜ್ವಲ್ ಆಗಮನ ಕನ್ಫರ್ಮ್ ಆಗುತ್ತೆ. ಅವರು ಚೆಕ್ ಇನ್ ಆದರು ಅಂತಂದರೆ ಇಲ್ಲಿ ಮೆಸೇಜ್ ಬರುತ್ತೆ, ಚೆಕ್ ಇನ್ ಆಗಿದ್ದಾರೆ, ಮ್ಯೂನಿಕ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ಅವರು ಬಂದಿದ್ದಾರೆ ಅಂತಕ್ಕಂಥದ್ದು. ಮ್ಯೂನಿಕ್ನಿಂದ ಪ್ರಜ್ವಲ್ ವಿಮಾನ ಹತ್ತಿದ ನಂತರವಷ್ಟೇ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸೊ ವಿಮಾನ ಟೇಕ್ ಆಫ್ ಆದ ನಂತರ ಪ್ರಜ್ವಲ್ ರೇವಣ್ಣ ಪ್ರಯಾಣ ಖಚಿತವಾಗುತ್ತೆ. ವಿಮಾನ ಅಲ್ಲಿಂದ ಹೊರಟ ನಂತರ ಅಂದರೆ ಚೆಕ್ ಇನ್ ಆದ ನಂತರ ಪ್ರಯಾಣಿಕರ ವಿವರ ಬೆಂಗಳೂರಿಗೆ ರವಾನೆ ಆಗುತ್ತೆ. ಯಾವಾಗಲೂ ಸಾಮಾನ್ಯವಾಗಿ ಪ್ರೊಸೀಜರ್ ಅದೇ ರೀತಿ ಇರ್ತಕ್ಕಂಥದ್ದು. ಚೆಕ್ ಇನ್ ಆದವ್ರನ್ನ ಎಲ್ಲರೂ ಕೂಡ ಎಂಟ್ರಿ ಮಾಡ್ಕೋತಾರೆ, ಮೊದಲೇ ಟಿಕೆಟ್ ಬುಕ್ ಆಗಿರುತ್ತೆ. ಸೊ ಇಂತಿಂಥವ್ರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಎಲ್ಲವೂ ಕೂಡ ಅಲ್ಲಿನ ಏರ್ಪೋರ್ಟ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಲುಫ್ತಾನ್ಸಾ ಏರ್ಲೈನ್ಸ್ ಕಂಪನಿಯವರಿಗೆ ಅಲ್ಲಿಂದ ಮಾಹಿತಿ ಈಗ ಬೆಂಗಳೂರಿಗೆ ರವಾನೆ ಆಗಬೇಕು. ಏರ್ಪೋರ್ಟ್ನ ಬೋರ್ಡಿಂಗ್ ಅಧಿಕಾರಿಗಳ ಕೈ ಸೇರುತ್ತೆ ಪ್ರಯಾಣಿಕರ ಲಿಸ್ಟ್. ನಂತರ ಇಮಿಗ್ರೇಷನ್ ಅಧಿಕಾರಿಗಳಿಗೂ ಕೂಡ ಪ್ರಯಾಣಿಕರ ಮಾಹಿತಿ ಸಿಗುತ್ತೆ. ಆ ಲಿಸ್ಟ್ನಲ್ಲಿ ಪ್ರಜ್ವಲ್ ಹೆಸರಿದ್ದರೆ ಅವರು ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥದ್ದು ಕನ್ಫರ್ಮ್. ಇಲ್ಲಿ ತನಕನೂ ನಾವು ಅವರು ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ. ಆತನೇ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿ ಅದರಲ್ಲಿ ತಾನು ಬರ್ತಾ ಇದ್ದೀನಿ ಅಂತ ಎಲ್ಲ ಹೇಳಿರ್ತಕ್ಕಂಥ ನಿಜ. ಬಟ್ ಬರ್ತಾರಾ ಇಲ್ವಾ ಈ ಅನುಮಾನ ಇದ್ದೇ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಎಕ್ಸಾಕ್ಟ್ ಆಗಿ ನಾವು ಎಷ್ಟು ಗಂಟೆಗೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಬಹುದು? ಹೇಗೆ ಆ ಮಾಹಿತಿ ಇಲ್ಲಿಗೆ ರವಾನೆ ಆಗುತ್ತೆ ಅಂತ? ಅರವಿಂದ್, ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಇತ್ತು ಈ ಹಿಂದೆ. ಯಾಕೆಂದ್ರೆ ಮೇ 15ನೇ ತಾರೀಕು ಕೂಡ ಇದೇ ರೀತಿಯಲ್ಲಿ ಟಿಕೆಟ್ ಅನ್ನು ಬುಕ್ ಮಾಡ್ತಾರೆ. ಟಿಕೆಟ್ ಅನ್ನು ಬುಕ್ ಮಾಡಿದ ಬಳಿಕ ಅವರು ಚೆಕ್ ಇನ್ ಆಗುವಂಥದ್ನೇ ಮಾಡೋದಿಲ್ಲ. ಯಾಕೆಂದ್ರೆ ಬೋರ್ಡಿಂಗ್ ಅನ್ನು ಮಾಡ್ತಾರೆ, ಅವತ್ತೇ ಬರ್ಬೋದು, ಮೇ 15ನೇ ತಾರೀಕೆ ಬರ್ಬೋದು ಅಂತೇಳಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇತ್ತು. SIT ಅಧಿಕಾರಿಗಳು ಕೂಡ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಆದರೆ ಅವತ್ತಾದ ನಂತರ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಆಗಲಿಲ್ಲ. ಅವತ್ತು ಚೆಕ್ ಇನ್ ಕೂಡ ಆಗಲಿಲ್ಲ, ಜೊತೆಗೆ ಬೋರ್ಡಿಂಗ್ ಅನ್ನು ಕೂಡ ಅವರು ಮಾಡ್ಕೊಳ್ಳಿಲ್ಲ, ಜೊತೆಗೆ ಭಾರತಕ್ಕೆ ಬರುವಂಥ ಪ್ರಯತ್ನಗಳನ್ನು ಕೂಡ ಅವರು ಮಾಡಲಿಲ್ಲ. ಆದರೆ ಕಳೆದ 4-5 ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಖುದ್ದಾಗಿ ಅವರೇ ಒಂದು ವಿಡಿಯೋ ರಿಲೀಸನ್ನು ಮಾಡಿದ್ದಾರೆ. ವಿಡಿಯೋ ರಿಲೀಸನ್ನು ಮಾಡಿ ಮೇ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ SIT ಮುಂದೆ ಅಂತೇಳಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅವರ ಬೆಳವಣಿಗೆಗಳೇನಿತ್ತು ಅಂದರೆ ಅವರ ಟಿಕೆಟ್ ಬುಕ್ಕಿಂಗ್ ಅನ್ನು ಮಾಡುವಂಥದ್ದು, ಚೆಕ್ ಇನ್ ಅನ್ನು ಮಾಡುವಂಥದ್ದು, ಮತ್ತು ಸೀಟ್ ಕನ್ಫರ್ಮೇಷನ್ ಅನ್ನು ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಒಂದಂತೂ ಕನ್ಫರ್ಮ್ ಆಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ SIT ಅಧಿಕಾರಿಗಳಿಂದ ಕೂಡ ಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ SITಯ ಮುಖ್ಯಸ್ಥರಾದಂಥ BK ಸಿಂಗ್ ಅವರು ಇವತ್ತು ನಗರ ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರು ಮತ್ತು ಏರ್ಪೋರ್ಟ್ನಲ್ಲಿ ಬಿಗಿ ಬಂದೋಬಸ್ತನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಆ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಮೇಲೆ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೊಂದು ಅನುಮಾನ ಹುಟ್ಟಲಿಕ್ಕೆ ಕಾರಣ ನಿನ್ನೆ ನಡೆದಂಥ ಒಂದಷ್ಟು ಬೆಳವಣಿಗೆ. ಅಂದರೆ ಕೋರ್ಟ್ನಲ್ಲಿ ನಡೆದಂಥ ಬೆಳವಣಿಗೆಗಳೇನಿತ್ತು, ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥದ್ದು, ತುರ್ತಾಗಿ ವಿಚಾರಣೆಯನ್ನು ಮಾಡಬೇಕು, ಈಗಲೇ ವಿಚಾರಣೆಯನ್ನು ಮಾಡಬೇಕು ಅಂತೇಳಿ ವಕೀಲರು ನಿನ್ನೆ ನ್ಯಾಯಾಲಯದ ಮುಂದೆ ಒಂದಷ್ಟು ಮನವಿಯನ್ನು ಮಾಡ್ಕೊಳ್ತಾರೆ. ಆದರೆ ಅವರ ಮನವಿಯನ್ನು ಪುರಸ್ಕಾರ ಮಾಡದೇನೆ ನಾಳೆಗೆ ಅರ್ಜಿಯನ್ನು ವಿಚಾರಣೆಗೆ ಮುಂದೂಡಿಕೆಯನ್ನು ಮಾಡಿರುವಂಥದ್ದು. ನಾಳೆಗೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನಾದರೂ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಆಗ್ಬೋದಾ, ಅಥವಾ ನಾಳೆ ಅರ್ಜಿ ವಿಚಾರಣೆಯನ್ನು ಯಾವ ರೀತಿಯಲ್ಲಿ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಿ ಅದಾದ ನಂತರ ಮತ್ತೆ ಪ್ರಜ್ವಲ್ ರೇವಣ್ಣ ತಮ್ಮ ಪ್ರಯಾಣವನ್ನು ಮುಂದೂಡ್ಬೋದಾ, ಈ ಎಲ್ಲ ಅನುಮಾನಗಳು ಕೂಡ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು.
ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಂದ್ರೆ 2:30 ಬಳಿಕ ಒಂದು ಕನ್ಫರ್ಮೇಶನ್ ಕೂಡ ಆಗುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗೆ. ಇನ್ನು ಕೇವಲ ಇಷ್ಟು ದಿನಗಳೇ ಕಾದಿದ್ದೀವಂತೆ, ಇನ್ನು 1.5 ಗಂಟೆ ಆತ ಬರ್ತಾರಾ ಇಲ್ವಾ ಅಂತಕ್ಕಂಥದ್ದು ಕನ್ಫರ್ಮ್ ಆಗೋದಕ್ಕೆ 2:30 ವೇಳೆಗೆ ಅಕ್ಯುರೇಟ್ ಆಗಿ ಹೇಳ್ಬೋದು.